ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಸಮೀಪದ ಕೃಷ್ಣ ಗಾರ್ಡನ್ನಲ್ಲಿ ಫೆಬ್ರವರಿ 23ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಮನರೇಗಾ ಪ್ರತಿಭಟನೆಯ ಪೂರ್ವಭಾವಿ ಸಭೆ ನಡೆಯಿತು. ಸಭೆಗೆ ಆಹಾರ ಹಾಗೂ ನಿರೀಕ್ಷಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಚಿವರು ಪ್ರತಿಭಟನೆಯ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿದರು. ಮನರೇಗಾ ಯೋಜನೆ ಮುಂದುವರಿಕೆ ಹಾಗೂ ಜಿ ಕಾಯ್ದೆ ವಾಪಸ್ ಗ್ರಾಮೀಣ ಜನತೆಗೆ ಯೋಜನೆಯ ಅಗತ್ಯತೆ ಬಗ್ಗೆ ಕಾರ್ಯಕರ್ತರಿಗೆ ಮಾಹಿತಿ ನೀಡಲಾಯಿತು. ಒಗ್ಗಟ್ಟು ಮತ್ತು ಸಂಘಟನೆಯ ಬಲವೇ ಯಶಸ್ಸಿಗೆ ಮುಖ್ಯವೆಂದು ಸಚಿವರು ತಿಳಿಸಿದರು. ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಪೂರ್ಣ ಸಿದ್ಧತೆ ಕೈಗೊಳ್ಳಲು ಕರೆ ನೀಡಲಾಯಿತು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರಾಜಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ಗೌಡ ಹಾಗೂ ಇತರ ಪದಾಧಿಕಾರಿಗಳು ಹಾಜರಿದ್ದರು. ಸಭೆಯಲ್ಲಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಂದಿನ ಕಾರ್ಯಯೋಜನೆ ರೂಪಿಸಿದರು. ಮನರೇಗಾ ಪ್ರತಿಭಟನೆಯ ಕುರಿತ ಪೂರ್ವಭಾವಿ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭಾಗಿ. ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ತುಂಬ ಜನ ಬರ್ಬೋದು. ನಿಮ್ಗೇನು ಬಸ್ಸು ಮತ್ತು ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಇವತ್ತು ಜನ ಚೆನ್ನಾಗಿ ಕರ್ಕೊಂಡು ಗೌರವ ಸಮಾವೇಶ ನಾವೊಂದು ಮ್ಯಾಪ್ ಮಾಡಿ ಖಂಡಿತ ಅದನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಸಭೆಯನ್ನು ಉದ್ದೇಶಿಸಿ ನನಗೆ ಸಚಿವರು ನಾಯಕರಾದ ಒಂದು ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಈ ದೇಶದ ಮಾನ್ಯ ಮೋದಿ ಸರ್ಕಾರದ ಬಿಜೆಪಿ ಸರ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ವಿರೋಧ ವಿಧಿಯನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ನಾವು ಮಕ್ಕಳಲ್ಲಿನ ಪ್ರತಿಭೆಗೆ ಸೂಕ್ಷ್ಮ ವೇದಿಕೆ ಕಲ್ಪಿಸಬೇಕು. ಪ್ರಸಾದ್ ಕುಮಾರ್. ಗ್ರಾಮೋದಯ ಮಕ್ಕಳ ಚಿತ್ರಕಲಾ ಸ್ಪರ್ಧೆ 2026. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಐಬಸಾಪುರ ಗ್ರಾಮದಲ್ಲಿ ಸರ್ವ ಅಭ್ಯುದಯ ಮತ್ತು ಕಲ್ಪತರು ವಿದ್ಯಾ ವಿಕಾಸ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕದರಿ ಹುಣ್ಣಿಮೆ ಮಹೋತ್ಸವ 2026ರ ಪ್ರಯುಕ್ತ ಏರ್ಪಡಿಸಿರುವ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಗ್ರಾಮೋದಯ ಮಕ್ಕಳ ಚಿತ್ರಕಲಾ ಸ್ಪರ್ಧೆ 2026 ನಡೆಯಿತು. ಈ ವೇಳೆಯಲ್ಲಿ ಮುಖಂಡರಾದ ಪ್ರಸಾದ್ ಕುಮಾರ್ ಮಾತನಾಡಿ, ಮಕ್ಕಳಲ್ಲಿ ಕ್ರೀಡೆ, ನೃತ್ಯ, ಸಾಹಸ, ಕಲೆ ಸೇರಿದಂತೆ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆಗಳು ಅಡಗಿರುತ್ತವೆ. ಅದನ್ನು ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಕ್ಕಳ ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಬೇಕು. ಗ್ರಾಮದ ಸ್ವಚ್ಛತೆ ಮತ್ತು ಪ್ರತಿಯೊಬ್ಬ ನಾಗರಿಕನು ಅನುಸರಿಸಬೇಕಾದ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಜಿಕೆವಿಕೆ ರಿಜಿಸ್ಟರ್ ಡಾಕ್ಟರ್ ಮಧುಸೂದನ್, ಪ್ರಸಾದ್ ಕುಮಾರ್, ರಾಜಣ್ಣ, ಅಂಜನಪ್ಪ, ತಮ್ಮೇಗೌಡ, ನಾರಾಯಣಸ್ವಾಮಿ, ಆನಂದ್, ಶಿವಕುಮಾರ್, ಲಕ್ಷ್ಮಣ್, ನಾರಾಯಣಸ್ವಾಮಿ, ವೆಂಕಟೇಶ್, ಭಾನುಪ್ರಕಾಶ್, ನರಸಿಂಹಮೂರ್ತಿ, ಮುದ್ದಪ್ಪ, ವೆಂಕಟೇಶ್, ಚಿರಂಜೀವಿ, ರಾಜು ಸೇರಿದಂತೆ ಮಕ್ಕಳು, ಗ್ರಾಮಸ್ಥರು ಭಾಗಿಯಾಗಿದ್ದರು. ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಂದು ಸ್ಪೋರ್ಟ್ಸ್ ಇರ್ಬೋದು, ಒಂದು ಹಾಡುಗಾರಿಕೆ ಇರ್ಬೋದು, ಮತ್ತೊಂದಿರ್ಬೋದು, ಅದು ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಅಡಗಿರುತ್ತೆ. ಆ ಅಡಗಿರ್ತಕ್ಕಂಥ ಪ್ರತಿಭೆ ಹೊರಗೆ ಬರ್ಬೇಕಂತಂದ್ರೆ ನಾವು ಈ ತರ ಒಂದು ವೇದಿಕೆಯನ್ನು ಕಲ್ಪಿಸಿದ್ರೆ ಮಾತ್ರ ಅದು ಮೊದಲನೇದು ಮೊಟ್ಟಮೊದಲನೇ ಕಾರ್ಯಕ್ರಮ
ಬಹಳ ಯಶಸ್ವಿಯಾಗಿ ಮುಟ್ಕೊಂಡಿದೆ. ನನಗಂತೂ ಬಹಳ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮ ಇವತ್ತು ಭಾನುವಾರ ಇದ್ದು ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಈ ಒಂದು ಕಾರ್ಯಕ್ರಮದ ಭಾಗ ಆಗಬೇಕು ಅಂತ ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ನಿಮಗೆಲ್ಲ ದೇವರು ಇರ್ತಕ್ಕಂಥ ಕಲೆ ಹೊರಗಡೆ ಬರಲಿ. ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಮತ್ತು ಹೊರಗಡೆ ದೇಶದಲ್ಲೂ ಸಹಿತ ನಮ್ಮ ಸಾಕಷ್ಟು ಜನ ಈ ನಿಮ್ಮೂರೇ ಹೊರಗಡೆ ದೇಶದಲ್ಲಿ ಈಗ ಆಲ್ರೆಡಿ ಓದ್ಕೊಂಡು ಬಹಳ ಅಭಾರಿಯಾಗಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಸೊ ಇದು ಮುಂದುವರಿಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕೆಲಸಗಳು ಆಗಲಿ ಅಂಥೇಳಿ ನಾನು ಎಲ್ಲ ಒಂದು ಸಂಘದ ಪದಾಧಿಕಾರಿಗಳನ್ನ ಅಭಿನಂದಿಸ್ಬೇಕಿತ್ತು. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲೇ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಮೊಬೈಲ್ ಹಾವಳಿ ತುಂಬ ಜಾಸ್ತಿ ಆಗ್ತಿದೆ. ಇದೊಂದು ಗೀಳಾಗಿ ಯುವಜನತೆಯಲ್ಲಿ, ಮಕ್ಕಳಲ್ಲಿ ಕೂಡ ಅದು ಆಗ್ತಾ ಇರೋದ್ರಿಂದ ಆ ಒಂದು ಕಾರಣದಿಂದಲೇ ಯುವಜನತೆ ಇಂಥ ಕಾರ್ಯಕ್ರಮಗಳಿಂದ ಅವರ ಮನಸ್ಸು ಆ ಮೊಬೈಲ್ ಬಿಟ್ಟು ಹೊರಗಡೆ ಬರಲಿ, ಸೃಜನಾತ್ಮಕತೆಯಿಂದ ಇರಲಿ ಅಂತೇಳ್ಬಿಟ್ಟು ಈ ಚಿತ್ರಕಲೆಯನ್ನು ಒಂದು ಇದನ್ನು ನಾವು ಶುರು ಮಾಡಿರೋದು ಕೂಡ. ಮತ್ತು ಸ್ವಚ್ಛ ಭಾರತ ರೀತಿಯಲ್ಲಿ ಸ್ವಚ್ಛ ಗ್ರಾಮ ಅಂತ ಯಾಕೆ ನಾವು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಇದರಲ್ಲಿ, ಮತ್ತು ನಮ್ಮ ಮನೆ ನಮ್ಮ ಸುತ್ತಮುತ್ತ ನಾವು ಕ್ಲೀನ್ ಮಾಡ್ಕೊಳ್ಳೋದೆ ಯಾರೋ ಬಂದು ಕ್ಲೀನ್ ಮಾಡ್ತಾರೆ ಅನ್ನೋದು ಎಷ್ಟು ಸರಿ, ಅದಕ್ಕೆ ನಮ್ಮಲ್ಲಿ ನಮ್ಮ ಪ್ರಯತ್ನ ಹೊಂದಿರಬೇಕಲ್ವ ಅನ್ನೋ ಒಂದು ಕಾರಣದಿಂದ ಇದು ಒಂದು ಸ್ವಚ್ಛ ಗ್ರಾಮ, ಗ್ರಾಮೋದಯ ಸ್ವಚ್ಛ ಗ್ರಾಮ ಅನ್ನೋ ಒಂದು ಇದರಲ್ಲಿ ಪರಿಕಲ್ಪನೆಯಲ್ಲಿ ನಾವು ಮುಂದೆ ಹೋಗ್ತಿದ್ದೀವಿ. ಇದರಿಂದ ಎಲ್ಲವನ್ನು ಕೂಡ ನೋಡಿ, ಪ್ರತಿ ಸಂಜೆ ಯುವಕರು ಒಂದು ಕಡೆ ಸೇರ್ತಾರೆ, ಆಲೋಚನೆ ಮಾಡ್ತಾರೆ, ಕನಸು ಕಾಣ್ತಾರೆ.